ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ವ್ಯಕ್ತಿ, ಪಕ್ಷಕ್ಕಾಗಿ ದುಡಿಯೋ, ರಾಮಾಯಣದಲ್ಲಿ ರಾಮ, ರಾಧಾಕೃಷ್ಣದಲ್ಲಿ ಕೃಷ್ಣ ಹಾಗೆ ದುಡಿಯೋ ವ್ಯಕ್ತಿಗೆ ಈ ದಿನ ತಾತನ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ DK ಶಿವಕುಮಾರ್ ಅವರಿಗೆ ಕರ್ನಾಟಕದ ಜನತೆ ಹಾಗೂ ತರೀಕೆರೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ನಗರಾಧ್ಯಕ್ಷರಾದ ವರ್ಮಪ್ರಕಾಶ್, TN ಜಗದೀಶ್ ಮತ್ತು ತಾಲೂಕು ಅಧ್ಯಕ್ಷರಾದ ಫಾರೂಕ್ ಹಾಗೂ TV ಶಿವಶಂಕರಪ್ಪ, ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಹೇಮಲತಾ, ಸದಸ್ಯರಾದ ರಚನಾ ಮತ್ತು ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಪಾರ್ವತಮ್ಮ, ವಿಜಯಬಾಯಿ, ಪರ್ವೀನ್ ತಾಜ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ S ಕೆಂಪೇಗೌಡ, ಗ್ಯಾರಂಟಿ ಸಮಿತಿ ಸದಸ್ಯರಾದ P ಮಣಿಕಂಠ ಹಾಗೂ ಆದಿಲ್ ಬಾಷಾ, ದಾದಾಪೀರ್, ಪ್ರಸನ್ನ, ಆನಂದ್, ಇರ್ಫಾನ್, ರಘು ಅಲಿಯಾಸ್ ಬ್ರ್ಯಾಂಡಿ ಹಾಗೂ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, TV13 ನ್ಯೂಸ್, ತರೀಕೆರೆ. ಅಥವಾ ಪರೋಕ್ಷವಾಗಿ ಸಿಟ್ಟಾದರು. ಇವರು ಯಾರೋ ಹೇಳಿ ಬಂದಂಥ ಸಂದರ್ಭದಲ್ಲಿ ಇಂಥ ಹಲವಾರು ಸನ್ನಿವೇಶಗಳನ್ನು ನೋಡಿರುವಂಥ ಪರಮೇಶ್ವರ್ ಒಟ್ಟು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1989ರಲ್ಲಿ ಮಧುಗಿರಿಯಿಂದ ಸ್ಪರ್ಧೆ ಮಾಡಿದರು. ಆಗ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. 93ರಲ್ಲಿ ಮೇಲಿ ಸಂಪುಟದಲ್ಲಿ ರೇಷ್ಮೆ ಸಚಿವರು, 99 ಮತ್ತು 2004ರಲ್ಲಿ ಮತ್ತೆ ಅದೇ ಮಧುಗಿರಿಯನ್ನೇ ಗೆದ್ದು ಬಂದರು. 2008ರಲ್ಲಿ ಕ್ಷೇತ್ರ ಬದಲಾಯಿಸಿ ಕೊಟ್ಟಿಗೆರೆಗೆ ಕಡೆ 2010ರಿಂದ 2018ರವರೆಗೆ KPCC ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದರು. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ DCM ಕೂಡ ಆಗಿದ್ದರು. G. ಪರಮೇಶ್ವರ್ ಗೃಹ ಸಚಿವರಾಗಿ, ಉನ್ನತ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸಿದ್ದು ಸಂಪುಟದಲ್ಲಿ ಗೃಹ ಸಚಿವರಾಗಿ ಪರಮೇಶ್ವರ್ ಕೆಲಸ ಮಾಡಿದರು. ಈ ಬಾರಿ ಅವರಿಗೆ ಯಾವ ಖಾತೆ ಸಿಗುತ್ತೆ ನೋಡಬೇಕು. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿಯೂ ಕೂಡ ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ 2013ರ ಚುನಾವಣೆಯಲ್ಲಿ ಬಹುಶಃ ಅವರು ಮುಖ್ಯಮಂತ್ರಿ ಆಗಿರುವಂತ ಅವಕಾಶ ಆಯಿತು. ಈಗ ಸಿದ್ದರಾಮಯ್ಯನವರ DCM ಸ್ಥಾನವನ್ನು ಈ ಬಾರಿ ಪಡಿತಾ ಇದ್ದಾರೆ. ಸಿದ್ದರಾಮಯ್ಯನವರ ಒಂದು ಎಫರ್ಟ್ ಇದ್ಲೇ ಕರೆಕ್ಟ್ ಇದಾಗಿರೋದು. ಕರೆಕ್ಟ್ ಅವ್ರನ್ನ ಸ್ಪೀಕರ್ ಮಾಡಬೇಕು ಅಂತ ಇದ್ರೆ ಅಧ್ಯಕ್ಷರಾಗಿ ಮತ್ತೆ ಮಾಡ್ತಾರೆ ಅನ್ನೋದಿತ್ತು. ಹೌದು. ಮನೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಈಗ ಶ್ರೀ KH ಮುನಿಯಪ್ಪ ಅವರನ್ನು ಸಂಪುಟ ದರ್ಜಾ ಸಚಿವರಾಗಿ ಅಧಿಕಾರ ಪದ ಹಾಗೂ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನಲ್ಲಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಮಹಾನ್ ನಾಯಕನಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಿಂದೆ 108 ಭಾಗ್ಯಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಮಾದರಿ ಮುಖ್ಯಮಂತ್ರಿಯಾಗಿ ಕೊಡುಗೆಕೊಟ್ಟದ್ದು ಸಿದ್ದರಾಮಯ್ಯನವರು. ಅವರ ಒಂದು ಜಾಗಕ್ಕೆ ಈಗ ನಮ್ಮ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ನಿಮ್ಮೆಲ್ಲರ ನಾಯಕರು ಇವತ್ತು ಆಯ್ಕೆ ಆಗಿದ್ದಾರೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತೇನು ಕಾಂಗ್ರೆಸ್ನ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಸರ್ವರಿಗೂ ಸಮಾನತೆ, ಸರ್ವರಿಗೂ ಸಹಭಾಗಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದ DK ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯನವರ ನಡೆಯನ್ನ ಆ ದಾರಿಯಲ್ಲಿ ಅನುಸಾರವಾಗಿ ನಡೀತೀನಿ ಅಂತೇಳಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ, ಎಲ್ಲ ಕಟ್ಟಾಳುಗಳಿಗೆ ಇವತ್ತು ಮಾತನ್ನ ಕೊಟ್ಟು ಇವತ್ತು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಈ ಒಂದು ಭರವಸೆಯಲ್ಲಿ ಈ ಒಂದು ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ
ಇವತ್ತು ಉಪಸ್ಥಿತರಿರುವಂಥ ನಮ್ಮ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಫಾರೂಕ್ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಹಿರಿಯರು ಸಮಾಜೋನ್ಮುಖಿಯಾಗಿ ಕಾರ್ಯನಿರ್ವಹಿಸಿ ಪಕ್ಷವನ್ನು ಕಟ್ಟಲಿಕ್ಕೆ ಹಿಂದೆ ಸಹಕಾರ ಮಾಡಿದಂಥವರು ನಮ್ಮ ಟಿ ವಿ ಶಿವಶಂಕರಪ್ಪನವರು, ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಪುರಸಭೆ ಅಧ್ಯಕ್ಷರು ಆದ ನಮ್ಮ ಕವಲಿ ಕುಮಾರ್ ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ವರ್ಮಾ ಪ್ರಕಾಶ್ ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರನ್ನ ಒಟ್ಟುಗೂಡಿಸಿಕೊಂಡು ಹಲವಾರು ಹಳ್ಳಿಗಳನ್ನ ಸಮಾಜಮುಖಿಯಾಗಿ ಕಟ್ಟಲಿಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರತಿನಿತ್ಯ ಸಹಕಾರವಂತ ನಮ್ಮ ರಚನಾ ಮೇಡಮ್ ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ಪುರಸಭಾ ಸದಸ್ಯರಾದ ದಾದಾಪುರಣ್ಣವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಹೇಮಲತಕ್ಕವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಮಹಿಳಾ ಅಧ್ಯಕ್ಷರಾದ ನಮ್ಮ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಪುರಸಭಾ ಸದಸ್ಯ ಆದಿಲಣ್ಣವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಆಮೇಲೆ ಗಿರಿಜಾ ವರ್ಮಾ ಪ್ರಕಾಶ್ ಮೇಡಮ್ ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತ ಕೊಡ್ತೇನೆ. ನಮ್ಮ ಗೀತಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಕೂಡ ಆಗಮಿಸಿ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಮಾಜಿ TPS ಅಧ್ಯಕ್ಷರಾದ ನಮ್ಮ ಕೆಂಪೇಗೌಡರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತ ಕೊಡ್ತೇನೆ. ಯುವ ಕಾಂಗ್ರೆಸ್ನ ನಮ್ಮ ಪ್ರಸನ್ನ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪುಷ್ಪಬಾಯಿ ಅವರು ಕೂಡ ಮೇಡಮ್, ವಿಜಯಬಾಯಿ ಮೇಡಮ್ ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಪಾರ್ವತಮ್ಮ ಅವರು ಕೂಡ ಆಗಮಿಸಿದ್ದಾರೆ, ಪುರಸಭಾ ಸದಸ್ಯ ಅವರು ಕೂಡ ಸ್ವಾಗತ ಕೊಡ್ತೇನೆ. ಮನ್ಸೂರ್ ಅವರು ಕೂಡ ಆಗಮಿಸಿದ್ದಾರೆ, ಪುರಸಭಾ ಅವರು ಕೂಡ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರುವಂಥ ನಮ್ಮ ಹಲವಾರು ಕಾಂಗ್ರೆಸ್ ಕಟ್ಟಾಳುಗಳು, ಇಷ್ಟವಂತ ಕಾಂಗ್ರೆಸ್ನ ಪ್ರಾಮಾಣಿಕರು, ನಮ್ಮ KDP ಸದಸ್ಯರಾದ ನಮ್ಮ ಮೇಯಪ್ಪಣ್ಣವರು ಕೂಡ ಆಗಮಿಸಿದ್ದಾರೆ, ಪುರಸಭಾ ಸದಸ್ಯರಾದ ನಮ್ಮ ಅಮಣವನ್ನು ಸ್ವೀಕರಿಸಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ, ಶುಭ ಸುದ್ದಿ. ಇವತ್ತು ನಮ್ಮ ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ನ ಇವತ್ತು ಏನು ಬೆಳವಣಿಗೆ ಆಗ್ತಾ ಇದೆ, ಇವತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನ ಇವತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತೇನು ರಾಜ್ಯದ 7 ಕೋಟಿ ಜನಗಳು ಕೂಡ ಸಮಾನವಾಗಿ ಒಂದು ಶಿಕ್ಷಣವಾಗಲಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸಮಾನವಾಗಿ ಹಂಚಿಕೆ ನೀಡ್ತಾರೆ ಅನ್ನೋ ಭರವಸೆ ಮೇಲೆಗೆ ಇವತ್ತು ಪ್ರಮಾಣವನ್ನು ಸ್ವೀಕರಿಸಿದ್ದಾರೆ. ಇವೆಲ್ಲರಿಗೂ ಹಾಗೂ ಪುರಸಭೆಯ ಎಲ್ಲ ಸದಸ್ಯರುಗಳು, ಯುವ ಕಾಂಗ್ರೆಸ್ಸಿನ ನಮ್ಮ ಎಲ್ಲ ನನ್ನ ಸಹೋದರರಿಗೂ ಹಾಗೂ ಕಾಂಗ್ರೆಸ್ನ ಎಲ್ಲ ಘಟಕ ಕಾಂಗ್ರೆಸ್ ಪಕ್ಷದ ಪ್ರಮುಖವಾದಂಥ ದಿನ. ನಮ್ಮ ಭಾಗ್ಯದ ನಾಯಕರಾದಂಥ ಸಿದ್ದರಾಮಯ್ಯನವರು, ನಮ್ಮ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹೈಕಮಾಂಡಿನ ಸೂಚನೆಯಂತೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ತರೀಕೆರೆ ಕಾಂಗ್ರೆಸ್ ಕಾರ್ಯಕರ್ತರು, ಪ್ರಮುಖರು ಸೇರಿ ಈ ಒಂದು ವಿಡಿಯೋವನ್ನು ಪ್ರದರ್ಶನ ಮಾಡತಕ್ಕಂಥದ್ದು ಭಾಳ ಉತ್ತಮವಾದಂಥ ಕಾರ್ಯ ಅಂತಕ್ಕಂಥದ್ದನ್ನು ಹೇಳ್ತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಏಕೆಂದರೆ ಯಾವುದೋ ಇಂಡಿವಿಜುವಲ್ ಹೆಸರು ಇಟ್ಕೊಂಡ್ರೆ ಭಾಳ ಆಗುತ್ತೆ. ಭಾಳ ಜನ ನಾಯಕರುಗಳಿದ್ದೀರಿ, ಮಹಿಳೆಯವರೇ, ಯುವಕ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಪ್ರಮುಖವಾದಂಥ ದಿನ ಅಂತಕ್ಕಂಥದ್ದು ನಾನು ಹೇಳ್ತಿದ್ದೀನಿ. ನಾನು ಈಗ ತಾವೆಲ್ಲ ನೋಡ್ತಾ ಇರ್ಬೋದು ಪ್ರಮಾಣ ವಿಚಾರ ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥ. DK ಶಿವಕುಮಾರಲ್ಲಿ ನಾವು ಒಳ್ಳೆಯತನವನ್ನು ಕಾಣಬೇಕು. ಇದು ಒಂದು, ಅವರು ಎಲ್ಲ ಧರ್ಮದವರನ್ನ, ಎಲ್ಲ ಅಂತಸ್ತಿನ ಕಾರ್ಯಕರ್ತರನ್ನ, ನಮ್ಮ ಪೌರ ಕಾರ್ಮಿಕರನ್ನು ಕೂಡ, ಅವರ ಸಂಘಟನೆಯವ್ರನ್ನು ಕೂಡ ಅವರ ಪ್ರಮಾಣ ವಚನಕ್ಕೆ ಕಾರುತ್ತಾರೆ. ಎಲ್ಲ ಜಾತೀಯವಾದಂಥ ನಾಯಕರುಗಳನ್ನ, ಎಲ್ಲ ಅಧಿಕಾರಿ ವರ್ಗದವ್ರನ್ನು ಕೂಡ, ಎಲ್ಲ ಸ್ಥಾನಮಾನದಲ್ಲಿರ್ತಕ್ಕಂಥ, ಹಾಗಾಗಿ ಅವರ ಆದಾಯನೂ ಕೂಡ, ಅವರ ಜಮೀನಿನ ವ್ಯಾಲ್ಯೂಸ್ ಜಾಸ್ತಿ ಆದಂಗೆ ಅವರ ಆದಾಯನೂ ಜಾಸ್ತಿ ಆಗುತ್ತೆ. ಬಟ್ ಇದು ನೋಡೋದಕ್ಕೆ ಏನಾಗುತ್ತೆ ಅಂದರೆ, ಭಾಳ ಏನೋ ಭ್ರಷ್ಟಾಚಾರ. ಶ್ರೀನಿವಾಸ್ ಅವರ ಅಭಿಮಾನಿ. ಇಂದಿನ ನಮ್ಮ ಕರುನಾಡಿನ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ತಿರುವಂಥ ಇಂದಿನ ಇಲ್ಲಿನ ನಮ್ಮ ಕಾಂಗ್ರೆಸ್ನ ಎಲ್ಲ ಸೇರುವಂಥ ನಿಷ್ಠಾವಂತ ಬಂಧುಗಳೇ, ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಮಾತಿಗೆ ತಪ್ಪದೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೆ ನಮ್ಮ DK ಶಿವಕುಮಾರ್ ಹೆಚ್ಚಿನದಾಗಿ ನಮ್ಮ ಸಿದ್ದರಾಮಯ್ಯನವರು ಹೇಗೆ ಧರ್ಮಭೇದವಿಲ್ಲದೆ
ಶಾಂತಿಯಿಂದ ಯಾವುದೇ ಗೊಂದಲಗಳಿಂದಲ್ಲ ಎಲ್ಲ ಬಡವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆರೋಗ್ಯ ಮಾಡ್ಕೊಳ್ಳುತ್ತೆ. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಾಗ LG ಹಾವನೂರು ವರದಿನ ತರ್ತಾರೆ, ಇಡೀ ದೇಶ ಅಡಾಪ್ಟ್ ಮಾಡ್ಕೊಂಡು ಮಂಡಲ್ ಕಮಿಷನ್ ರಿಪೋರ್ಟನ್ನು VP ಸಿಂಗ್ರವರು ನೇಮಿಸ್ತಾರೆ. ಮೊನ್ನೆ ಸಿದ್ದರಾಮಯ್ಯರು ತಂದಂತಹ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ಪಕ್ಷಗಳು ಪಕ್ಷ ಭೇದವನ್ನು ಮರೆತು ಅಡಾಪ್ಟ್ ಮಾಡ್ಕೊಂತಿರೋದು ನೋಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ತನ್ನ ಭವ್ಯವಾದಂಥ ಪರಂಪರೆ ಮತ್ತು ಇತಿಹಾಸ ಇದೆ. DK ಶಿವಕುಮಾರ್ ಅವರು ಬಂಗಾರಪ್ಪನವರ ಹಾದಿಯಲ್ಲಿ, ದೇವರಾಜ ಅರಸವರ ಹಾದಿಯಲ್ಲಿ, ಮೊಯ್ಲಿ ಅನೇಕ ಧೀಮಂತ ನಾಯಕರ ಹಾದಿಯಲ್ಲಿ ಮತ್ತು ಸಿದ್ದರಾಮಯ್ಯನವರ ಹಾದಿಯಲ್ಲಿ ನಡೆಯೋದ್ರ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ಮಾದರಿಯನ್ನಾಗಿ ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಧನ್ಯವಾದ. ಇದೊಂದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳಿರೋ ರೀತಿಯಲ್ಲಿ ಒಂದು ನಮ್ಮ ಯುವ ಕಾಂಗ್ರೆಸ್ ಅಥವಾ NSUI ಪರವಾಗಿ ನಾವು DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಹೇಳೋದಾದ್ರೆ, ಹಿಂದೆ ನೋಡ್ದಂಗೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಸಾಮಾಜಿಕ ನ್ಯಾಯವನ್ನ ಕೊಡಿಸೋದ್ರಲ್ಲಿ ಎತ್ತಿದ ಕೈ. ಯಾವುದೇ ಒಂದು ಹೋರಾಟ ಅಂತಂದ್ರೆ ಮುಂದೆ ನಿಂತು ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಒಂದು ಮಾದರಿ ನಾಯಕತ್ವ ಅಂತ ಹೇಳ್ಬೋದು. ಸೊ ಅಂತಹ ನಾಯಕರು ಇವತ್ತು ಅಧಿಕಾರವನ್ನು ಎಷ್ಟು ಸ್ಮೂತ್ ಆಗಿ DK ಶಿವಕುಮಾರ್ ಅವರಿಗೆ, ನೂತನ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಜಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿಗೆ, ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸಂತೋಷವಾದಂಥ ದಿವಸ. ತಮಗೆಲ್ಲ ತಿಳಿದಿರುವ ಹಾಗೆ 2023ರ ಚುನಾವಣೆಯಲ್ಲಿ 137 ಸೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ. ರಾಹುಲ್ ಗಾಂಧಿಗೆ, ಖರ್ಗೆ ಜಿಗೆ, ಪರಮೇಶ್ವರ್ ಜಿಗೆ, ನಮ್ಮ ನೂತನ ಕರ್ನಾಟಕವನ್ನು ಸಾರಥ್ಯವನ್ನು ನಡೆಸುವಂಥ ನಿಮ್ಮೆಲ್ಲರ 25ನೇ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೆ, ತರೀಕೆರೆ ಅಭಿವೃದ್ಧಿ ನಾಯಕ ನಮ್ಮೆಲ್ಲರ ನಾಯಕ GS ಶ್ರೀನಿವಾಸ್ಗೆ ಈ ಒಂದು ವೇದಿಕೆಯ ಈಗಾಗಲೇ ನಮ್ಮ ಎಲ್ಲ ಹಿರಿಯರು, ಬ್ಲಾಕ್ ಅಧ್ಯಕ್ಷರು, ಪುರಸಭಾ ಸದಸ್ಯರುಗಳು, ಅಧ್ಯಕ್ಷಗಳು, ಎಲ್ಲ ನನ್ನ ಮಹನೀಯರು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಮಾತಾಡಿದ್ದಾರೆ. ಕೊನೆಗೆ ಅದನ್ನೇ ಮಾತಾಡಬೇಕು. ಒಂದು ಸಂತೋಷ ವಿಚಾರ ಏನಂದಪ್ಪ ಅಂದರೆ, ಎಲ್ಲ ನನ್ನ ಕಾಂಗ್ರೆಸ್ ಅಧ್ಯಕ್ಷರಿಂದ ಕಾರ್ಯಕರ್ತರು, ಪುರಸಭಾ ಅಧ್ಯಕ್ಷರು, ಸದಸ್ಯರು ಎಲ್ಲ ಮುಂಚಿನ ಘಟಕಗಳು ಎಲ್ಲೂ ಸಹ ಈ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸಿರೋದು ಎಲ್ಲರಿಗೂ ಅಭಿನಂದನೆಗಳು. ಈಗಾಗಲೇ ನಾವೇನು ಮಾರ್ಚ್ 20ನೇ ತಾರೀಕು 2023ರಲ್ಲಿ ನಮ್ಮೆಲ್ಲರ ನಾಯಕ, ದೇಶ ಕಂಡಂಥ ನಾಯಕ, ನನ್ನ ಅಭಿಮಾನದ ನಾಯಕ, ಅವರಿಗೆ ನಾನು ತುಂಬ ಅಭಿಮಾನಿ. ಅವರ ಕಾರ್ಯಕ್ರಮವನ್ನು ನಾವೆಲ್ಲರೂ ಇದೇ ವೇದಿಕೆ, GS ಶ್ರೀನಿವಾಸ್ ಅಭಿಮಾನಿ ಬಳಗ, ಎಲ್ಲ ತರೀಕೆರೆಯ ಕಾಂಗ್ರೆಸ್ ಕುಟುಂಬ ನಾವೆಲ್ಲರೂ ಸೇರಿ ನೇರನೊಂದು ಅಲ್ಲಿಗೆ ನಮ್ಮ ನಾಯಕರಂಥ ನಮ್ಮ DK ಸಾಹೇಬರು ಭಾರಿ ಒಂದು ದೈವ ಭಕ್ತರು. ಅವರಿಗೆ ದೈವ ಸೂಚನೆ, ದೈವ ಭಕ್ತರು ಮತ್ತು ಪಕ್ಷದ ಕಟ್ಟಾಳು ಅವರು. ಅದ್ರ ಮಧ್ಯದಲ್ಲಿ ಹೇಳ್ತೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಪ್ರತಿಜ್ಞಾ ಕಾರ್ಯಕ್ರಮನ KPCC ಅಧ್ಯಕ್ಷ ಆದಾಗ ಕೋವಿಡ್ ದೊಡ್ಡ ಪ್ರಪಂಚದ ದೊಡ್ಡ ಕಾಯಿಲೆ ಸಂದರ್ಭದಲ್ಲಿ ಆದರು. ಅವರು ಏನೋ ಸರ್ಕಾರ ಸೂಚನೆ ಕಾರ್ಯಕ್ರಮ ಮಾಡಿದ್ರು. ಇವತ್ತು ಸಹ ಅವರಿಗೆ ಒಂದು ಸೂಚನೆ, ಯಾರೋ ಅವರು ತುಂಬ ನಮಗಿರಂಥ ಗುರುಗಳು ಯಾರೋ ಹೇಳಿದ್ರು, ನೀವು ಸೌಮ್ಯ ಕಾರ್ಯಕ್ರಮ ಸಿಂಪಲಾಗಿ ಮಾಡಬೇಕು ಅಂತ ಹೇಳಿದಾಗ ಮೊದಲು ಒಪ್ಕೊಂಡ್ರು. ಆದರೆ ಇಡೀ ಕರ್ನಾಟಕ ರಾಜ್ಯದ 7,28,00,000 ಜನನೂ ಸಹ ಪಕ್ಷಾತ್ವಾಗಿ ಅವ್ರಿಗೆ ಶುಭ ಕೋರ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಥರ ಏನು ಸಿದ್ದರಾಮಯ್ಯ ಸಾಹೇಬರಿಗೆ ಎಂದು ಮಾರ್ಚ್ 20 ಮತ್ತು 23 ಸಾಲಿನಲ್ಲಿ ಅಂದು ಲೈವ್ ಕಾರ್ಯಕ್ರಮ ಇಡೀ ರಾಜ್ಯಾಂತ ನಡೀತು, ಇವತ್ತು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು DK ಸಾಹೇಬ್ರ ಬಗ್ಗೆ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅವರು ಸುದೀರ್ಘ 1983ನೇ ಇಸ್ವಿಯಿಂದ ಅವರು ಕನ್ನಡ ಕಾವಲ ಸಮಿತಿ ಅಧ್ಯಕ್ಷರಾಗಿ, ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಮಂತ್ರಿ ಬೊಮ್ಮಾಯಿಯವರ ಅಂದಿನ ಬೊಮ್ಮಾಯಿನವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಸಾಹೇಬ್ರು ಇರ್ಬೋದು, ದೇವೇಗೌಡರು ಇರ್ಬೋದು, JH ಪಟೇಲ್ ಅವರು ಅಂಥ ಸಂಪುಟದಲ್ಲಿ ಕೆಲಸ ಮಾಡಿ ಬಂದರು. ಅದ ನಂತರ ಇಡೀ ರಾಜ್ಯಕ್ಕೆ ಕನ್ನಡ ರಾಮಯ್ಯ, ಅನ್ನ ರಾಮಯ್ಯ ಸಾಕಷ್ಟು ನೂರಾರು ಭಾಗ್ಯ, 157 ಭಾಗ್ಯ ಕೊಟ್ಟಂಥ, ಮತ್ತೆ ಭಾಗ್ಯ ಕೊಟ್ಟಂಥ ಸಾಕಷ್ಟು ಜನರಿಗೆ, ಬಡವರಿಗೆ, ಹಸ್ತರಿಗೆ ಊಟ ಅವ್ರು ಹೇಳ್ತಾ ಇರ್ತಾರೆ. ನಾನು ಅದನ್ನು ಅನುಭವಿಸಿದ್ದೀನಿ ಅಂತೇಳಿ, ರಾಜ್ಯ ಊಟ ಮಾಡೋದಲ್ಲ ಮಲಗಬಾರ್ದು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಇಡೀ ದೇಶಕ್ಕೆ ಅನ್ನ ಭಾಗ್ಯ ಅಂತ ತಂದು ಕೊಟ್ಟರು. ಅದಕ್ಕೆ ಅನ್ನ ನೀರು ರಸ್ತೆ ನಮಗೇನು ಮೂಲಭೂತ ಇರಬೇಕು ಮನುಷ್ಯನಿಗೆ ಅದು ಬೇಕು ಅಂತ ಇಡೀ 4.25 ಕೋಟಿ ಕುಟುಂಬ ಇವತ್ತು